ಮತ್ತು ರೈತರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಹೋರಾಟಕ್ಕೆ ಸಿದ್ಧತೆ ನಡೆದಿದೆ. ಬೇಡಿಕೆ ಈಡೇರಿಸಲೇಬೇಕು ಅಂತ ಹೇಳಿ ಇದೀಗ ಸಾಕಷ್ಟು ಹೋರಾಟದಲ್ಲಿ ಪಂಜಾಬ್, ಹರಿಯಾಣ ಆ ಭಾಗದ ರೈತರು ಹೋರಾಟವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಕೊರೆಯುವ ಚಳಿಯಲ್ಲಿಯೇ ರಸ್ತೆಯಲ್ಲಿ ರಾತ್ರಿ ಕಳೆದಿದ್ದಾರೆ ಅನ್ನದಾತರು. ದೆಹಲಿ ಕಡೆಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಪ್ರತಿಭಟನೆಗೆ ಜೋರಾದ ಕರೆ ಬಂದಿದೆ. ದೇಶಾದ್ಯಂತದಿಂದ ರೈತರು ದೆಹಲಿ ಕಡೆಗೆ ಹೋಗ್ತಾ ಇದ್ದಾರೆ. ರೈತರನ್ನು ಮಾರ್ಗ ಮಧ್ಯೆನೇ ತಡೆದು ಹಾಕಿದ್ರು ಪೊಲೀಸರು. ರೈತ ಮುಖಂಡರು, ಅಧಿಕಾರಿಗಳ ನಡುವೆ ನಿನ್ನೆ ನಡೆದಂಥ ಮೀಟಿಂಗ್ ಕೂಡ ವಿಫಲವಾಗಿದೆ. ಬೇಡಿಕೆ ಈಡೇರಿಸುವ ಭರವಸೆಯನ್ನು ಕೊಟ್ಟು ರೈತರಿಗೆ ಹಾಗಾದರೆ ಕೇಂದ್ರ ಮೋಸ ಮಾಡ್ತಾ. ವಿಷಯ ಇಷ್ಟೇ, ಅಲ್ಲಿ 3 ರೈತ ವಿರೋಧಿ ಕಾನೂನು ಅಂತ ರೈತರು ಕರೀತಾರಲ್ಲ, ಆ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ತು ಕೇಂದ್ರ. ಮಸೂದೆ ಮಂಡನೆ ಮಾಡಿದರು, ಅದು ಆ್ಯಕ್ಟ್ ಆಗಿತ್ತು, ಕಾಯ್ದೆ ಆಗಿತ್ತದು. ಕಟ್ಟ ಕಡೆಗೆ ರೈತರ ಹೋರಾಟಕ್ಕೆ ಮಣಿದು ತಿಂಗಳಿಗಟ್ಟಲೆ ಕೂತ್ಕೊಂಡ್ಬಿಟ್ರು ರೈತರು. ಕಟ್ಟ ಕಡೆಗೆ ಮಣಿಯಲೇಬೇಕಾದಂಥ ಅನಿವಾರ್ಯತೆಗೆ ಕೇಂದ್ರ ಸರ್ಕಾರ ಸಿಕ್ಕಾಕೊಳ್ತು, ಮಣಿಯಿತು, ಕಾಯ್ದೆ ವಾಪಸ್ ತಗೊಳ್ತು. ಅದೇ ಟೈಮಲ್ಲಿ ಇದೇ ರೈತರು ಇನ್ನೊಂದು ಪ್ರಮುಖವಾದ ಬೇಡಿಕೆ ಬಗ್ಗೆ ಮಾತಾಡಿದರು. ಏನಂದರೆ, ನೀವೇನು MSP ಕೊಡ್ತಾ ಇದ್ದೀರಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ, ಇದನ್ನು ಕಾನೂನಾತ್ಮಕಗೊಳಿಸಿ, ಕಾನೂನಿನ ಮಾನ್ಯತೆ ಕೊಡಿ. ಇದಕ್ಕೆ ಸುಮ್ಮನೆ ನಿಮ್ಮ ಮನಸ್ಸಿಗೆ ಬಂದಾಗ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡೋದು, 1 ವರ್ಷ ಘೋಷಣೆ ಮಾಡದೇ ಇರೋದು, ಇದು ಬೇಡ ನಮಗೆ. ಒಂದು ಕಾನೂನಾತ್ಮಕ ಮಾನ್ಯತೆ ಅಂತ ಇದ್ದುಬಿಟ್ರೆ ಸರ್ಕಾರಗಳು ಯಾವುದೇ ಬರಲಿ ಆ ಬೆಂಬಲ ಬೆಲೆ ನಮಗೆ ಸಿಗುತ್ತೆ ಅಂಥೇಳಿ ಈ ವಿಚಾರದಲ್ಲಿ ಕೇಂದ್ರ ಮೀನಾಮೇಷ ಎಣಿಸ್ಕೊಂಡೇ ಇತ್ತು. ಇದೀಗ ಚಳಿಗಾಲದ ಅಧಿವೇಶನ ಒಂದು ಕಡೆ ನಡೀತಾ ಇದೆ. ಈ ಸಂದರ್ಭದಲ್ಲಿಯೇ ದೆಹಲಿ ಸುತ್ತಮುತ್ತಲ ಕೂಡ ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಚೆಕ್ ಮಾಡಿಕೊಂಡ್ರು ಕೂಡ ರೈತರು ಎಲ್ಲ ಕಡೆಯಿಂದನೂ ಕೂಡ ಇದೀಗ ದೆಹಲಿ ಕಡೆಗೆ ಬರ್ತಾ ಇದ್ದಾರೆ. ಹಿಂದೆ ಎಲ್ಲ ಅವರ ರಸ್ತೆಗಳಿಗೆ ಗುಂಡಿ ಅಗೆದು ಬಿಡೋದು, ಮೊಳೆಗಳನ್ನು ಇದು ಮಾಡೋದು, ಬೇಲಿ ಹಾಕಿಬಿಡೋದು, ರೈತನ ತಡೆಯುವಂಥ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾಯಿತ್ತು. ರೈತರು ಇಷ್ಟೇ ಹೇಳ್ತಿರೋದು, ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಾತ್ಮಕ ಮಾನ್ಯತೆ ಬೇಕು. ದೇಶಾದ್ಯಂತ ರೈತರ ಸಾಲ ಆದರೂ ಮನ್ನಾ ಮಾಡಿ ಅಥವಾ ಬಡ್ಡಿ ಆದರೂ ಮನ್ನಾ ಮಾಡಿ. ಕೃಷಿ ಕಾರ್ಮಿಕರಿಗೂ ಪೆನ್ಷನ್ ಸಿಗಬೇಕು. ಯಾವ್ಯಾವ ಹೋರಾಟಗಳಲ್ಲಿ ರೈತರ ವಿರುದ್ಧ ಪ್ರಕರಣ ಹಾಕಿದ್ದೀರೋ ಅದನ್ನು ರದ್ದು ಮಾಡಬೇಕು. ಲಖೀಂಪುರ ಒಬ್ಬ ಜೀಪ್ ಓಡಿಸ್ಬಿಟ್ಟು ಸಾಕಷ್ಟು ರೈತರನ್ನ ಕೊಂದುಬಿಟ್ನಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಕು ಅಂತ ಹತ್ತಿಸಿ ರೈತರ ಮೇಲೆ ಸಾಯಿಸಿದ್ನಲ್ಲ, ಇದರಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು, ರೈತರಿಗೆ ನ್ಯಾಯ ಸಿಗಬೇಕು. ಸ್ವಾಧೀನಕ್ಕೊಳಗಾದಂಥ ಭೂಮಿಗೆ ಭೂಸ್ವಾಧೀನ ಕಾಯ್ದೆಯಿಂದ ಪರಿಹಾರ ಸಿಗಬೇಕು. ಭೂರಹಿತ ರೈತರ ಮಕ್ಕಳಿಗೆ ಉದ್ಯೋಗ ಕೊಡಬೇಕು. ಹೋರಾಟದಲ್ಲಿ ಯಾವೆಲ್ಲ ರೈತರು ಮೃತಪಟ್ಟಿದ್ರೋ ಅವರಿಗೆ ಪರಿಹಾರ ಕೂಡ ಕೊಡಬೇಕು ಅಂತ ಹೇಳಿ ಪ್ರಮುಖ ಬೇಡಿಕೆ ಇಟ್ಕೊಂಡು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. दिल्ली और यूपी के बॉर्डर में हूँ. ये इलाका मयूर विहार का है और मेरे पीछे जो बैरिकेडिंग लगी हुई है, जो रैपिड एक्शन फोर्स की व्हीकल लगी हुई है, जो रायट कंट्रोल की व्हीकल लगी हुई है, ये दंगाइयों को रोकने के लिए नहीं है. ये इस देश के अन्नदाताओं, इस देश के किसानों के लिए लगाई गई है, जिससे इस देश के किसान कहीं राष्ट्र की राजधानी दिल्ली